ಬೆಳಗಾವಿ ಕಿತ್ತೂರು ಧಾರವಾಡ ಹೊಸ ರೈಲ್ವೆ ಮಾರ್ಗ ನಿರ್ಮಾಣಕ್ಕೆ ನಡೆಯುತ್ತಿರುವ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರ ಜಮೀನುಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದ್ದು, ಇದಕ್ಕೆ ರೈತರಿಗೆ ನ್ಯಾಯಯುತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಕರ್ತರು ಬುಧವಾರ ಬೆಳಗಾವಿಯಲ್ಲಿ ಪ್ರತಿಭಟನೆ ನಡೆಸಿದರು. ನಗರದಲ್ಲಿ ಪ್ರತಿಭಟನೆ ನಡೆಸಿದ ರೈತ ಮುಖಂಡರು ಹಾಗೂ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ರೈಲ್ವೆ ಯೋಜನೆಯ ಹೆಸರಿನಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗುತ್ತಿದ್ದು, ಇದರಿಂದ ಅನೇಕ ರೈತ ಕುಟುಂಬಗಳು ತಮ್ಮ ಜೀವನೋಪಾಯ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಿಸುತ್ತಿವೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ನಮ್ಮ ಭೂಮಿ ಈ ಕಡೆ ಬಾದ ಜೀವನ ಬಾದ ಆಕತಿ. ಮತ್ತೆ ಅಲ್ಲಿ ಬಿಡದಿ ಒಳಗ ಸುಮಾರು 3 ಕೋಟಿ ರೂಪಾಯಿ ಎಕರೆಕ ಬ್ಯಾಡ್ ನಾವು ಭೂಮಿ ಕೊಡಂಗಿಲ್ಲ. 9,000 ಎಕರೆ ನಾವು ಭೂಮಿನೇ ಕೊಡಂಗಿಲ್ಲ ಅಂತೇಳಿ ರೈತರ ಸುಮಾರು 500 ದಿನದಿಂದ ಹೋರಾಟ ಮಾಡತ್ತಾರು. ಅಲ್ಲಿ ಈಗಾಗಲೇ ನಮ್ಮಲ್ಲಿ ತಪ್ಪಿಸಿ 3 ಕೋಟಿ ರೂಪಾಯಿ ಒಬ್ಬರು ಅಕೌಂಟ್ ಜಮಾ ಮಾಡಿಬಿಟ್ಟಣ ರಾಜ್ಯದ ಮುಖ್ಯಮಂತ್ರಿ ಅವರು. ಅದು ಭೂಮಿನ ಅದು ಬೆಂಗಳೂರು ಬಿಟ್ಟು 35 ಕಿಲೋಮೀಟರ್ ಇತ್ತು, ಯಾವ್ಯಾವ ಬಿಟ್ಟು 15 ಕಿಲೋಮೀಟರ್ ಇತ್ತು. ಇವೆಲ್ಲ ಯಾವ್ಯಾವ ಮೊದಲಾಗದ ಮಣ್ಣು ನಾಡ ಬಾಗೇವಾಡಿಗೆ ಹೋದಾಗ ಅಣ್ಣ ಹೇಳತ್ತಿದ್ದ 20 ಲಕ್ಷ ರೂಪಾಯಿ ಒಂದು ಗುಂಟೆ ಎಣ್ಣೆ ಮಾಡಿದ ಅಧ್ಯಕ್ಷರು ನಮ್ಮ ಭೂಮಿ ಕೇಳತ್ತಾರು. ಅದ್ರ ಅವ್ನಿಗೆ ಎಷ್ಟು ಕೊಡಬೇಕು? 8 ಕೋಟಿ ರೂಪಾಯಿ ಕೊಡಬೇಕು. ಅವ್ರು 40 ಲಕ್ಷ ಹೋಗ್ತಾರ. ಮತ್ತಂದ್ರೆ ಏನ ಈ ರೈಲ್ವೆ ಮಾಡೋದ್ರಿಂದ ನಮಗೇನು ರೈತರಿಗೆ ಏನು ಅನುಕೂಲ ಇಲ್ಲ. ನಾವು ಅರ್ಧ ಗಂಟೆ 1 ಗಂಟೆ ಒಳಗೆ ನ್ಯಾಷನಲ್ ಹೈವೇ ಹೋಗ್ತು. ಈಗ ಈ ಜಗದೀಶ್ ಶೆಟ್ಟರ್ ಸಾಹೇಬರು ಮತ್ತು ಸುರೇಶ್ ಅಂಗಡಿ ಸಾಹೇಬರು ಸಿಮೆಂಟ್ ಒಯ್ಯಕ್ಕಾಗಿ ಸರ್ಕಾರದ ಒಯ್ಯಕ್ಕಾಗಿ ಇವರು ಮಾಡ್ಕೊಳ್ತಾರೆ. ಸರ್ಕಾರದ ಏನೇನೋ ಈ ರಾಜಕಾರಣಿಗಳು ದೊಡ್ಡ ದೊಡ್ಡ ಕಂಪನಿಗಳು ಅದಾವು, ಅವರು ಮೆಟಲ್ ಒಯ್ಯಕ್ಕಂತ ಸಂದರ್ಭ. ಅದಕ್ಕಾಗಿ ನಾವು ಇವತ್ತ ಜಿಲ್ಲಾಧಿಕಾರಿಯವರು ಕಡೆ 3 ಕೋಟಿ ರೂಪಾಯಿ ನಮ್ಗೆ ಕೊಟ್ರೆ ಭೂಮಿ ಕೊಡವ್ರ. ಇಲ್ಲ ಅಂತಂದ್ರೆ ಈ ರೈಲ್ವೇದ ಏನು ತಾವ ಅಕ್ವಿಷನ್ ಏನೇನು ಪ್ರೊಸೀಜರ್ ಮಾಡಿದ್ರೆ ಅದನ್ನ ತಕ್ಷಣ ಎಲ್ಲ ಕ್ಯಾನ್ಸಲ್ ಮಾಡ್ರಿ. ಇಲ್ಲ ಅಂದ್ರೆ 3 ಕೋಟಿ ರೂಪಾಯಿ ಕೊಡ್ಲೇಬೇಕು. ಈಗ ನಾಳೆ ತಮ್ಮ ಲೆಕ್ಕಾಚಾರದಾಗ ನೀವು ಇಷ್ಟು ಮಾಡಿದ್ರೆ ನಾಳೆ ರಾಜ್ಯದ ಮುಖ್ಯಮಂತ್ರಿ ಬರತ್ತಾರ. ಈ ಬೆಳಗಾವಿ 10 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರ. ಅಲ್ಲಿ 3 ಕೋಟಿ ಕೊಟ್ಟರೆ ಇನ್ನೂ 3 ಕೋಟಿ ರೂಪಾಯಿ ಘೋಷಣೆ ಮಾಡಲಿ. ನಮಗೂ ಬರಲ್ಲ. ನಾವು ಒಮ್ಮೆ ಭೂಮಿ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಕುಟುಂಬಗಳು ಬೀದಿಗೆ ಬರ್ತಾರೋ. ಈ ಭೂಮಿ ಮಾಡಿದ್ರೆ ಮತ್ತೊಂದು 2 ಪಟ್ಟು ರೊಕ್ಕ ಹಾಕಿ ನಾವು ಬೇರೆ ಕಡೆ ಭೂಮಿ ತಗೋಬೇಕ. ಬೆಳಗಾವಿದಾಗ ಇನ್ನೊಂದು ಜಾಗ ತಗೋಬೇಕಂದ್ರೆ 40 ಲಕ್ಷ ರೂಪಾಯಿ ಒಂದು ಗುಂಟೆ ಇತ್ತು. ಪ್ರಥಮ 20 ಗುಂಟೆ ಇದಾವ, 10 ಗುಂಟೆ ಇದಾವ. ಕಡಿಮೆ ಅಂದ್ರು ಈ ಬೆಳಗಾವಿಯಿಂದ ಧಾರವಾಡ ಮಟ್ಟ 1000 ಎಕರೆ ಜಮೀನು ಹೋಗ್ತದೆ. ತಾವು ಮನುಷ್ಯ ಬಂದಂಗೆ ಭೂಮಿಯನ್ನ ತಗೋತಕ್ಕಂಥ ಚಟುವಟಿಕೆಯನ್ನ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕೈ ಬಿಡೋದು. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಸಾಹೇಬ್ ಕೂಡ ಇದೆ ಬರಲೇಬೇಕು. ಜಗದೀಶ್ ಶೆಟ್ಟರ್ ಸಾಹೇಬ್ ನಾವೆಲ್ಲ ಚುನಾವಣೆ ಒಳಗೆ ಮತದಾನ ಮಾಡಿದ್ವಿ. ಏನಂತೇಳಿ ರೈತರನ್ನ ರಕ್ಷಣೆ ಮಾಡ್ರಿ, ರೈತರನ್ನ ಕಾಪಾಡ್ರಿ, ರೈಲ್ವೆ ಒಯ್ಯುದು ಬೇಡ ಅಂತೇಳಿ ಹೋರಾಟ ಮಾಡಿದ್ದು. ರೈತರಿಗೆ ಇರಲಿ ಅವಕಾಶ ಕೊಡೋಣ ಅಂತೇಳಿ ಕೊಡದಾರ. ಆದ್ರೆ 3 ಕೋಟಿ ರೂಪಾಯಿ ಪ್ರತಿಯೊಬ್ಬರು ರೈತರಿಗೆ ಕೊಡಬೇಕು. ಮತ್ತ ಏನು ಸಿಟಿ ಒಳಗ ಈಗ 20 ಲಕ್ಷ 30 ಲಕ್ಷ ಗುಂಟೆ ಮಾರ್ಗೈತಿ, ಅದೇನೋ ವಹಿವಾಟು ಮಾಡೈತಿ, ಅಷ್ಟು ಹಣ ಕೊಡ್ತಕ್ಕಂಥದ್ದು ಆಗುತ್ತೆ. ಪ್ರತಿಭಟನೆಯ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಸರ್ಕಾರ ತಮ್ಮ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ.
ಶತ ಸ್ವರ್ಣಗಳಿಗೆ BS Channabasappa and Sons, The Textile Mall, Tilakvadi, Belagavi.